ಡಿ.ಕೆ. ಶಿವಕುಮಾರ್ ಅವರು ಈ ಪಾದಯಾತ್ರೆಯನ್ನ ಹಗರಣಗಳನ್ನ ಮರೆಮಾಚಕ್ಕೆ ನಂದೆಷ್ಟು ಆಸ್ತಿ ನಿಂದೆಷ್ಟು ಆಸ್ತಿ, ನಮ್ಮಪ್ಪನ ಆಸ್ತಿ ಎಷ್ಟು ನಿನ್ನಪ್ಪನ ಆಸ್ತಿ ಎಷ್ಟು, ನಮ್ಮ ತಾತನ ಆಸ್ತಿ ಎಷ್ಟು ನಮ್ಮ ಮುತ್ತಾತನ ಆಸ್ತಿ ಎಷ್ಟು, ಹಿಂಗೆ ಓದ್ತಾ ಇದ್ದಾರೆ. ಇಲ್ಲಿ ಇಡೀ ಕರ್ನಾಟಕದಲ್ಲಿ ದಲಿತರ ಜಮೀನನ್ನ ನುಂಗಿ ಅವ್ರ ಹೆಸರಲ್ಲಿ 14 ಸೈಟು ನುಂಗಿರುವಂತ ಸಿದ್ದರಾಮಯ್ಯನವರು 14 ಸೈಟ್ಗಳು ಕಕ್ಕಬೇಕು. ಅವ್ರ ಹೆಸರು ಹೇಳ್ಕೊಂಡು 300-400 ಸೈಟ್ ನುಂಗಿರುವಂತ ಅವರ ಬೆಂಬಲಿಗರು ಮೂಡ ಹಗರಣದಲ್ಲಿ ಅದನ್ನೆಲ್ಲ ಜನಗಳಿಗೆ ಸಿಗಬೇಕು. ಇದು ನಮ್ಮ ಹೋರಾಟ. ಇನ್ನೊಂದು ಕಡೆ ದಲಿತ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು 187 ಕೋಟಿ ದಲಿತರ ಹಣವನ್ನ ನುಂಗಿದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ. ನಿನ್ನೆನೂ ಕೂಡ ಒಂದು ದಲಿತರ PSI ನಮ್ಮ ಮೇಲೆ PSI ಹಗರಣ ಅಂತ ಹೇಳಿದ್ರು. ಬಿಜೆಪಿ PSI ಹಗರಣದಲ್ಲಿ ಭಾಗಿ ಅಂತ. ಈಗ ಅದೇ PSI ಟ್ರಾನ್ಸ್ಫರ್ ಅಲ್ಲಿ ಕಾಂಗ್ರೆಸ್ಸಿನ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಏನ್ ಗಾದೆ ಇದೆ, ಸಿದ್ದರಾಮಯ್ಯನವರ ಚಾಳಿ MLAಗಳಿಗೆಲ್ಲ ಆಗ್ಬಿಟ್ಟಿದೆ. MLA ಕೇಳ್ತಾನೆ 30 ಲಕ್ಷ. ಅವ್ರು ಹೇಳ್ತಾನೆ ಅವ್ರ ಅಮ್ಮ ಕಂಪ್ಲೇಂಟ್ ಅವ್ರ ಹೆಂಡತಿ ಕೊಟ್ಟಿದ್ದಾರೆ, ನನ್ನ ಏರಿಯಾದಲ್ಲಿ ಒಬ್ಬ ದಲಿತನೂ ಇರಬಾರ್ದು, ನೀನ್ ಹೆಂಗ್ ಬಂದೆ, ಇಷ್ಟು ದಿನ 7 ತಿಂಗಳಿದ್ದಿದ್ದೆ, ನಿಂದು ಹೆಚ್ಚು, ನೀನ್ ಇಲ್ಲಿಂದ ತೊಲಗಬೇಕು ಅನ್ನೋ ಮಾತನ್ನ ಹೇಳಿದಾರೆ. ಅವ್ರ ಕಂಪ್ಲೇಂಟ್ ಅಲ್ಲೇ ಲಾಡ್ಜ್ ಆಗಿದೆ. FIR ಹಾಕಕ್ಕೆ 18 ಗಂಟೆಗಳು ತಗೊಂಡಿದ್ದಾರೆ. COD ತನಿಖೆ ಮಾಡಕ್ಕೆ 10 ನಿಮಿಷದಲ್ಲಿ COD ತನಿಖೆ. ಯಾರು ಕೇಳಿದ್ರು ನಿಮ್ಮನ್ನ ಯಾರು ಕೇಳಿದ್ರು? ಹೂ ಆಸ್ಕ್ ಯು? ನಿಮ್ಮನ್ನ ಯಾರು ಕೇಳಿದ್ರು? ನೀವು ಕೇಳಲಿಲ್ಲ. COD ತನಿಖೆ ಮುಚ್ಚಾಕಕ್ಕೆ ಅವರ ಕುಟುಂಬದವ್ರು ಕೇಳ್ತಾ ಇದ್ದಾರೆ. CBI ತನಿಖೆ. ಈ ವಿಚಾರ ಮೇಲೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು. ಇಡೀ ಕರ್ನಾಟಕದಲ್ಲಿ ಈ ಟ್ರಾನ್ಸ್ಫರ್ ದಂಧೆಯ ಗಬ್ಬು ನಾತ ಕಾಂಗ್ರೆಸ್ ಸರ್ಕಾರವನ್ನ ಸುತ್ತಕೊಂಡ್ಬಿಟ್ಟಿದೆ. ಈ ಗಬ್ಬು ನಾತದಿಂದ ಜನ ಹೊರಗಡೆ ಬರಬೇಕು ಅಂತ ಫ್ರೆಶ್ ಏರ್ಗೆ ಆಸೆ ಪಡ್ತಾ ಇದ್ದಾರೆ. ಆ ಫ್ರೆಶ್ ಏರ್ ಸಿಗಲಿ ಅಂತೇಳಿ ನಾವು ಬೆಂಗಳೂರಿಂದ ಮೈಸೂರವರೆಗೂ ಮಾಡ್ತಾ ಇದ್ದೀರಿ. ನೀನು ಡಿ.ಕೆ. ಶಿವಕುಮಾರ್, ನೀನು ಇದನ್ನ ಡೈವರ್ಟ್ ಮಾಡ್ತೀಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ? ನಿಮಗೆ ನಿನ್ನ ಯಾರು ಕೇಳಿದ್ರು ನಿನ್ನ ಆಸ್ತಿ ಎಷ್ಟು ಅಂತ, ಇನ್ನೊಬ್ಬರ ಆಸ್ತಿ ಎಷ್ಟು ಅಂತ? ಇದು ಕಳೆದ 30 ವರ್ಷದಿಂದ ಇದೇ ಡೈಲಾಗ್ಗಳು ಕೇಳ್ತಾ ಇದ್ದೀರಿ. 30 ವರ್ಷದ ಹಿಂದೆಯಿಂದ ಅದೇ, ಇನ್ನು 30 ವರ್ಷ ಹೋದ್ರು ಇದೆ. ಬಿಟ್ಬಿಡಿ ಇದನ್ನ. ಇದು 60 ವರ್ಷ ಹೋದ್ರು 100 ವರ್ಷ ಹೋದ್ರು ಮುಗಿಯಲ್ಲ. ಇದು ಕೋಟೆಗಳ ಒಡೆದಾಟ. ಇದು ನಿಮ್ ಕೋಟೆಗಳೆಲ್ಲ ಬಿಟ್ಬಿಡ್ರಿ ಸ್ವಾಮಿ. ಬಡವ್ರ ಕೋಟೆ ನೋಡಿ, ಬಡವ್ರ ಮನೆ ನೋಡಿ. ನಾವು ಹೋರಾಟ ಮಾಡ್ತಾ ಇರೋದು ಈ ಮೂಡ ಹಗರಣದಲ್ಲಿ ನುಂಗಿರೋದು, ದಲಿತರ ಜಮೀನನ್ನ ನುಂಗಿರೋದು, ದಲಿತರ ಸೈಟ್ ಅನ್ನ ನುಂಗಿರೋದು, ದಲಿತರ ಹಣ ನುಂಗಿರೋದು. ಇದಕ್ಕೆ ಹೋರಾಟ. ಇದು ನಾವು ವಿಚಾರಗಳನ್ನ ಇಟ್ಕೊಂಡು ಹೊರಡ್ತಾ ಇದ್ದೀರಿ. ಇದನ್ನ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಕ್ಕೆ ಬಿಡಲ್ಲ. ಇವತ್ತಿಂದ ಆದರೂ ಕೂಡ ಈ ವಿಚಾರದಲ್ಲೇ ನಮ್ಮ ಹೋರಾಟಗಳು ನಡಿಬೇಕು ಅನ್ನೋದು ನನ್ನ ಆಗ್ರಹ. ಈಗ ಯತ್ನಾಳ್ ಅವರ ಹೇಳಿಕೆಯಿಂದ ಡಿ.ಕೆ.ಶಿ ಅವರ ಮಧ್ಯೆ ಮತ್ತೆ ವಿಜಯೇಂದ್ರ ಅವರ ನಡುವೆ ಏನಾದರೂ ಕೊಡುಕೊಳ್ಳುವಿಕೆ ನಡೀತಾ ಇದೆಯಾ ಅಂತ? ಇದನ್ನೆಲ್ಲ ಅವ್ರನ್ನೇ ಕೇಳಿ ಅಮ್ಮ. ಕೊಡೋದಿಲ್ಲ, ಕೊಳ್ಳುವಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.